ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಾದಾಗ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅದ. ಗೌರ್ಮೆಂಟ್ ಹಾಸ್ಪಿಟಲ್ ಬಗಲಾಗಿ ಒಂದು ಸೇಡಂ ಪೊಲೀಸ್ ಸ್ಟೇಷನ್ ಅದ. ಅದ್ರ ಬಗಲಾಗಿ ಬಸವನಗರದಾಗೆ MPS ಸರ್ಕಾರಿ ಮಾದರಿಯ ಕಿರಿಯ ಪ್ರಾಥಮಿಕ ಶಾಲೆ ಇತ್ತು. 2-3 ಸರಿ ವಿಡಿಯೋ ಮಾಡಿದ್ವಿ. ಮಳೆ ಬಂದಾಗ ತುಂಬಾ ಕಷ್ಟ ಆಗ್ತಾ ಇತ್ತು. ಇದು ಹೊಸ ಕಟ್ಟಡ ಆಗ್ಬೇಕು ಅಂತ ಈಗ ಹೊಸ ಕಟ್ಟಡ ಮಾಡ್ಲತ್ತಾರ. ಕಾಲಮ್ಗಳೆಲ್ಲ ಹಾಕ್ಯಾರ. ಕಾಲಮ್ಗಳು ಹಾಕಿ ಕ್ಯೂರಿಂಗ್ ಸಲಕ್ಕಾಗಿ ನೀರಿನ ಡಬ್ಬಗಳು ಇಟ್ಟಾರ. ನೀರಿನ ಡಬ್ಬ ನೋಡ್ರಿ, ನೀರು ಫುಲ್ ತುಂಬ್ಯಾರ. ನೀರು ತುಂಬಿ ಇಟ್ಬಿಟ್ರ. ಆಕ್ಚುಲಿ ಅಂದ್ರೆ ಇದು ಏನು ಪ್ಲಾಸ್ಟಿಕ್ ಕ್ಯಾನ್ ಇರ್ತದಲ್ಲ, ಈ ಪ್ಲಾಸ್ಟಿಕ್ ಕ್ಯಾನ್ ಕೆಳಗೊಂದು ಸಣ್ಣದೊಂದು ತೂತ್ ಹೊಡಿಬೇಕು, ರಂಧ್ರ ಹೊಡಿಬೇಕು, ಸಣ್ಣ ಕ್ಯೂರಿಂಗ್ ಆಗ್ತದ. ಬರೀ ಇಟ್ಬಿಟ್ರ ನೀರೆಲ್ಲ ಹಂಗೆ ಅವ. ಬರೀ ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ಈಗ ಇಲ್ಲಿ ನೋಡ್ರಿ, ಇಲ್ಲೊಂದು ಕ್ಯಾನ್ ಇಟ್ರ ನೀರು ಫುಲ್ ಅವ, ಅದ್ರೊಳಗೆ ತೂತೆ ಹೊಡೆದಿಲ್ಲ. ತೂತ್ ಹೊಡಿಬೇಕು ಆಕ್ಚುಲಿ ಅಂದ್ರೆ. ಈಗ ಈ ತರ ಇದೊಂದು ಡಬ್ಬ ಕೆಳಗೆ ಬಿದ್ದದ. ಕ್ಯೂರಿಂಗ್ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ, ಡಬ್ಬ ಇಟ್ಟು ಡಬ್ಬಕ್ಕೊಂದು ಸಣ್ಣದೊಂದು ಮಳೆಲಿಂದ ತೂತ್ ಹೊಡಿಬೇಕು. ಇದು ಅಡ್ಡ ಹಾಕಿ ಬಿಟ್ರ ಇದೊಂದು. ಈಗ ಇದು ಒಂದು ಸೈಡಿಗೆ ಬಿದ್ದು ಬಿಟ್ಟದ. ಈಗ ಇದೊಂದು ತುಂಬಿಟ್ರ. ಏನು ಇವ ಕ್ಯಾನ್ ಒಳಗೆ ತೂತೆ ಹೊಡೆದಿಲ್ಲಲ್ಲ? ಯಾರ ಮೇಸ್ತ್ರಿ? ಓ ಸರ್, ಎಲ್ಲಿ ಹೊಡೆದಾರ? ನೀರ್ಗಳೇ ಹೋಗಲ್ಲ ಹೊಸ ಕ್ಯಾನ್ಯಾಗ, ಹಂಗೆ ನೀರು ಹಂಗ್ಯಾವ. ಇಲ್ಲಿ ನೋಡ್ರಿ, ಇದ್ರಾಗನು ಫುಲ್ ನೀರು ಹಂಗ್ಯಾವ ನೋಡ್ರಿ. ಈಗ ಇದ್ರಾಗನು ನೀರು ಹಂಗ್ಯಾವ. ಮಳೆಲಿಂತ ತೂತು ಹೊಡೆದಾರ. ಎಲ್ಲಿ ಹೊಡೆದಾರಪ್ಪ ತೂತು? ನೋಡ್ರಿ ಕಟ್ಟಡ ಕಟ್ಟಡ ನಡೆದ ಫಸ್ಟ್ ಕ್ಲಾಸ್ ಆಗಿ ಕಾಲಮ್ಗಳು ಹಾಕ್ಯಾರ. ನಾವು ಕಲಿತಂತಹ ಶಾಲೆ ಅದಿದು. ಅದ್ಭುತವಾಗಿ ಕಟ್ಟಡ ಮಾಡ್ಲತ್ತಾರ. ಫಸ್ಟ್ ಕ್ಲಾಸ್ ಆಗಿ ತೆಗ್ಗೊಡ್ದು ಕಾಲಮ್ ಹಾಕಿ ಮತ್ತು ಬೇಸ್ಮೆಂಟ್ ಕೆಲಸ ಸ್ಟಾರ್ಟ್ ಆಗ್ಯದ. ನಾವು ಹೇಳಿದ್ವಿ ಮಿನಿಮಮ್ ಅಂದ್ರೆ 4-4.5 ಫೀಟ್ ಹೈಟ್ ಇರ್ಬೇಕು ಸರ್. ಮಳೆ ಬಂತಪ್ಪ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತದ ಅಂತ ಹೇಳಿದ್ವಿ. ಅವರು ಮಾತಾಡೋದು ಆಯ್ತೇನವಾ ಅವ್ರದ್ದು? ಎಲ್ಲಿ ಏನೋ ಬರೀಲತ್ತಾರ, ಬಾ ಅಂತ ಹೇಳ್ರಿ ಈ ಕಡೆ ಅವ್ರಿಗೆ. ಹಾ ನೋಡ್ರಿ, ಕಟ್ಟಡ ಅಂತೂ ಸ್ಟಾರ್ಟ್ ಆಗ್ಯದ. ಎಷ್ಟು ಕಾಲಮ್ ಹಾಕ್ಯಾರ? 1, 2, 3, 4, 5, 6, 7, 8, 9 ಕಾಲಮ್. 9 ಕಾಲಮ್ ಹಾಕ್ಯಾರ. ಫಸ್ಟ್ ಕ್ಲಾಸ್ ಆಗಿ ಬೇಸ್ಮೆಂಟ್ ಕಟ್ಟಡ ಮಾಡ್ಲತ್ತಾರ. ಕೆಲಸ ಮಾತ್ರ ಸೂಪರ್ ಆಗಿ ಮಾಡ್ಲತ್ತಾರ. ಕ್ಯೂರಿಂಗ್ನು ಸೂಪರ್ ಆಗಿ ಆಗ್ಲಿ ಅಂತ ನಮ್ಮ ಮನವಿ ಅದ. ಯಾಕಂದ್ರೆ ಇಲ್ಲಿ ಬಹಳ ಬಡ ಮಕ್ಕಳು ಸಾಲಿಗೆ ಬರ್ತಾರ, ಸಾಲಿ ಕಲಿತಾರ. ಇಲ್ಲಿ ಎಷ್ಟೋ ಜನ ಸಾಲಿ ಕಲ್ತು ಹೋಗ್ಯಾರ. ನಾವು ಕೂಡ ಇದೇ ಶಾಲೆಯಲ್ಲಿ ಸಾಲಿ ಕಲ್ತಿದ್ದೀವಿ. ನೋಡಿ, ಕಟ್ಟಡ ಮಾತ್ರ ಸೂಪರ್ ಆಗಿ ಆಗ್ಲತ್ತದ. ಒಳ್ಳೇದಾಯ್ತು. ಯಾಕಂದ್ರೆ ಬರುವಂತಹ ದಿನಗಳಾಗ ಎಷ್ಟೋ ಮಂದಿ ಇಲ್ಲಿ ಸಾಲಿಗೆ ಬರ್ತಾರ, ಸೇರ್ತಾರ, ಕಲಿತಾರ. ಅದಕ್ಕೆ ನಮಗೂ ಚೆನ್ನಾಗಿ ಆಗ್ತದ ಅಂತ. ಎಲ್ಲರಿಗೂ ಸರ್ಕಾರ ಸಾಲಿಗಳು ಚೆನ್ನಾಗೈತಪ್ಪ ಅಂದ್ರೆ ಎಲ್ಲರಿಗೂ. ಸರ್, ಓ ಮೇಸ್ತ್ರಿ ಸಾಬ್, ಇವಕ್ಕೆ ತೂತುಗಳು ಯಾಕೆ ಹೊಡೆದಿಲ್ಲ ಡಬ್ಬಗಳಿಗೆ? ಇವು ಡಬ್ಬಗಳಿಗೆ ಎಲ್ಲೇ ನೀರೇ ಡಬ್ಬದಾಗ ಯಾವ ನೋಡಿ ಹೋದ. ಮತ್ತೆ ತೆಗೆದು ಬಿಡ್ರಿ ಅವಕ್ಕೆ. ಇವು ಕ್ಯೂರಿ ಮಾಡ್ಲತ್ತೀರ ಆಗ್ಯದ ಇದ್ರದ್ದು. ಮತ್ತೆ ಇವು ಡಬ್ಬಗಳು ತೆಗೆದು ಬಿಡ್ರಿ, ಇಲ್ಲಾಂದ್ರೆ ಡಬ್ಬ ಇಟ್ರಿ ಹೆಸರಿಗೆ ಅಟ್ಟೆ ಅಂತ ಅನಿಸ್ತಾರ ನೋಡ್ರಿ. ಎಷ್ಟು ದಿವಸ ಆಯ್ತದ ಆಗಿ? ನೋಡ್ರಿ, 20 ದಿವಸ ಆಯ್ತಂತ. ಇದು ಡಬ್ಬ ತೆಗಿಬೇಕಂತ ತೆಗಿತಾರ. ರೈಟ್. ಎಷ್ಟು ಸಾವಿರ ಹೊಡ್ಲತ್ತೀರಿ ನೀರು? ಇಲ್ಲಿ ನೀವೇ ಇರ್ತೀರೇನು? ನಿಮ್ಮ ಹೆಸರೇನ್ರಿ? ಶರಣಪ್ಪ. ಏನಿಲ್ಲಪ್ಪ, ನಮ್ದೇನಿಲ್ಲ. ಕೆಲಸ ಚಂದ ಅಲ್ಲತ್ತದ. ಚಂದ ಮಾಡ್ರಿ. ನೀರು ಟೈಮಿಗೆ ಹೊಡೀರಿ. ಯಾಕಂತಂದ್ರೆ ಇಲ್ಲಿ ಸರ್ಕಾರ ಸಾಲಿ ಅಂತಂದ್ರೆ ಎಲ್ಲಾ ಬಡವ್ರ ಮಕ್ಳೇ ಬರ್ತಿರ್ತಾರ. ಇಲ್ಲ ನಮ್ದೇನಂತ ನಾವೇನ್ ನಿಮ್ಗೆ ಅನಿಸ್ಲಾಕ್ ಬಂದಿಲ್ಲ. ನೀವೇನು ಕೆಲಸ ಮಾಡ್ಲತ್ತೀರಲ್ಲ, ಬೆಸ್ಟ್ ಮಾಡ್ಲತ್ತೀರಿ. ನಮ್ ಕಡೆಯಿಂದ ಧನ್ಯವಾದಗಳು. ಕ್ಯೂರಿಗೂ ನೀರ್ ಚಂದ ಹೊಡಿಸ್ತೀರಿ. ಚಂದ ಹೊಡಿಸಿದ್ರಪ್ಪ ಅಂದ್ರೆ ಏನಾಗ್ತದ, ಸಾಲಿ ಕಟ್ಟಡ ಮಜಬೂತ್ ಆಗ್ತದ. ಯಾಕಂದ್ರೆ 40-50 ವರ್ಷ ಆದ್ಮೇಲೆ ಹೊಸದ್ ಕಟ್ಲತ್ತಾರ. ಅದೇ ಒಂದು ನಮ್ಗೆ ದೊಡ್ಡ ಖುಷಿ ಅದು. ಇವರೆಲ್ಲ ಮಾಡೋರು ನಮ್ಮವ್ರು ಯಾರು ಹಂಗೇನಿಲ್ಲ. ನಮ್ಮ ಏರಿಯಾದಾಗಿನವ್ರು ಯಾರು? ನೋಡ್ರಿ, ಫಸ್ಟ್ ಕ್ಲಾಸ್ ಕ್ಯೂರಿಂಗ್ ಮಾಡ್ಲತ್ತಾರ, ಕಟ್ಟಡನು ಮಾಡ್ಲತ್ತಾರ. ಈಗ ಇದು ಬೇಸ್ಮೆಂಟ್ ಲೆವೆಲ್ ಎಷ್ಟು ಮಾಡ್ಲತ್ತೀರ? ಹೈಟ್ ಕಾಲಮ್ ಲೆವೆಲ್ ಮಾಡಿ ಇದೆಷ್ಟು ಬರ್ತದ?
ಈ ಕಾಲಮ್ ಲೆವೆಲ್ ಅಂತಂದ್ರೆ ಜಮೀನಿಂದ ಎಷ್ಟದ ಇದು 3 ಫೀಟ್ ಅದ ಸರ್ ನಮಸ್ಕಾರ 3 ಫೀಟ್ ಅದೊಂದು 4 ಫೀಟ್ ಅಂತೂ ನಾವ್ ಹೇಳಿ ಯಾಕಂದ್ರೆ ಆಮೇಲೆ ಮಳಿ ಗಿಳಿ ಬಂತಂದ್ರೆ ಮತ್ತ ನೀರು ಬರ್ಬಾರ್ದು ಸಾಲ್ಯಾಕ 4 ಫೀಟ್ ಆಗ್ತದ ನೋಡ್ರಿ 4 ಫೀಟ್ ಬೇಸ್ಮೆಂಟ್ ಆಗ್ತದ ಒಳ್ಳೆ ಕಟ್ಟಡ ನಡೆದ ನಾವ್ ಏನ್ ಹೇಳತ್ತೀವಪ್ಪ ಅಂದ್ರೆ ಫಸ್ಟ್ ಕ್ಲಾಸ್ ಕಟ್ಟಡ ಆದ್ಮೇಲೆ ಕಂಟಿನ್ಯೂ 3 ಸರಿ ನೀರ್ ಹೊಡಿಬೇಕು 3 ಸರಿ ಹೊಡಿಲೈತ್ರಿ ಇಲ್ಲ 3 ಸರಿ ಹೊಡಿಲಿಲ್ಲ ಅಂದ್ರೆ ನಾ ಬಂದ್ ಕೇಳವ್ ನೋಡ್ನ ಹಾ ಸರ್ ನೋಡ್ರಿ ನೀರ್ ಹೊಡಿಲತ್ತಾರಂತ ಒಳ್ಳೇದಾಯ್ತು ಯಾಕಂದ್ರೆ ಯಾವುದೇ ಒಂದು ಕೆಲಸ ಇರ್ಲಿ ಕೆಲಸ ಮಾಡೋರಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕು ಸಪೋರ್ಟ್ ಕೊಡ್ಬೇಕು ಕೆಲಸ ಚೆನ್ನಾಗಿ ಮಾಡಂತ ಹೇಳ್ಬೇಕು ಅಷ್ಟೇ ನಮ್ ಕೆಲಸ ನೋಡ್ರಿ ನಮಗೂ ಒಂದು ಭಾಳ ಖುಷಿ ಆಗ್ಲತ್ತದ ಫಸ್ಟ್ ಕ್ಲಾಸ್ ಕೆಲಸ ನಡೆದದ ಹಂಗೇನಿಲ್ಲ ರಾಡ್ಗಳ್ನು ಮಜಬೂತ್ ಹಾಕ್ಯಾರ ಎಷ್ಟು ರಾಡು 8 ರಾಡ್ 8ರಾಗ 16 mm 4 ಅವ್ 12 mm 4 ಅವ್ 8 mm ಲಿಂತ ರಿಂಗ್ ಹೊಡೆದಿರಿ ರೈಟ್ ಇಲ್ಲ ನೋಡ್ರಿ ಸೂಪರ್ ಆಗಿ ಕೆಲಸ ನಡೆದದ ಹಂಗೇನಿಲ್ಲ ನಾವು ಬರ್ತಾ ಇದೀವಿ ಹಿಂಗ್ ಕಣ್ತು ಬಾಕ್ಸ್ನಾಗೆಲ್ಲ ನೀರಿದ್ದೀವಿ ಅದಕ್ಕೆ ಆಗ್ಯದ ಇಲ್ಲ ಅಂತ ನೋಡ್ರಿ ಈ ತರ ಎಲ್ಲ ಕೆಲಸ ನೀಟಾಗಿ ಆಗ್ಲತ್ತದ ನಮ್ಗೊಂದು ಖುಷಿ ಏನಂದ್ರೆ ನಾವು ವಿಡಿಯೋ ಮಾಡಿದ್ವಿ ಲೈವ್ ಆಗ್ಲಿ ವಿಡಿಯೋ ಆಗ್ಲಿ ಯಾಕಂದ್ರೆ ಇಲ್ಲಿ ಮಕ್ಳಿಗೆ ಭಾಳ ತೊಂದರೆ ಆಗ್ಲತ್ತದ ಅಂತ ಹೊಸ ಕಟ್ಟಡ ನಡೆದದ ನಾವು ಅನ್ಕೊಂಡಂಗೆ 4 ಫೀಟ್ ಹೈಟ್ ಆಗ್ಲತ್ತದ ನಮಗೂ ಒಳ್ಳೇದು ಯಾಕಂದ್ರೆ ಇಲ್ಲೆಲ್ಲ ಬಡ ಮಕ್ಕಳು ಎಲ್ಲ ಸಾಲಿಗೆ ಬರ್ತಾರ ಇಲ್ಲಿ ಕೆಲಸ ಮಾಡುವ ಮೇಸ್ತ್ರಿಗೂ ಕೇಳಿದ್ವಿ ಕರೆಕ್ಟಾಗಿ ಮಾಡ್ತೀವಿ ಸರ್ ಕ್ಯೂರಿಂಗ್ ಮಾಡ್ತೀವಿ ಅದು ಮಾಡ್ತೀವಿ ಅಂತೆಲ್ಲ ಅಂದ್ರು ಒಳ್ಳೇದಾಯ್ತು ಸರ್ ಆಮ್ಯಾಗ ಇದೆಲ್ಲ ಆದ್ಮ್ಯಾಗ ಇದೇ ತುಂಬ್ತೀರೇನು ಒಳಗೆ ಇದ್ರಾಗ ತುಂಬಾ ಬೇಸ್ಮೆಂಟ್ ಲೆವೆಲ್ ಒಳಗೆ ಅದು ತುಂಬ್ತಿರಲ್ಲ ಮಣ್ಣಿಗೆ ಏನ್ ಹಾಕಲ್ಲ ಮಣ್ಣು ಹಾಕಿರಿ ನಾ ಮತ್ತೆ ಬರ್ತೀರಿ ನೋಡಿ ಕೇಳಕ್ ತೆಗಿಗೆ ಅಷ್ಟೇ ಹಾಕ್ರಿ ಉಳಿದು ಬೇಸ್ಮೆಂಟ್ನಾಗ ಇದು ಹಾಕ್ತಿರಿ ಇದು ಕಲಸ ಆಗ್ತದ ಇದು ಮ್ಯಾಗ ಇದ್ರೊಳಗ ಬರಂತಿ ನೋಡ್ರಿ ಏನು ಡೆಮಾಲಿಶ್ ಮಾಡ್ಯಾರಲ್ಲ ಇದು ಬರಂತಿದಾಗ ಹಾಕ್ತಾರಂತ ಯಾಕಂದ್ರೆ ಇದ್ರಾಗ ಭಾಳ ಹಳೀದ್ ಕಟ್ಟಡದ ಮಣ್ಣು ಸಿಮೆಂಟು ಕಲ್ಲು ರಾಡು ಕಂಕರು ಎಲ್ಲ ಕಲ್ತಂತಹ ಇದು ಅದರ ಬೇಸ್ಮೆಂಟ್ನಾಗ ಹಾಕಿದ್ರಪ್ಪ ಅಂದ್ರೆ ಬೇಸ್ಮೆಂಟ್ ಸೂಪರ್ ಆಗಿ ಆಗ್ತದ ಯಾಕಂದ್ರೆ ಯಾರು ಗೊತ್ತಾಗ್ಲಿಲ್ಲ ಅದು ಇದು ಆಯ್ತಪ್ಪ ಅಂದ್ರೆ ಮಣ್ಣು ತುಂಬಿ ಹಾಕಿಬಿಡ್ತಾರ ಆಮ್ಯಾಗ ಒಂದು 3 ಇಲ್ಲ 4 ತಿಂಗಳಾಗೆ ಮತ್ತೆ ಪರಿಸಿಗಳು ಇಳಿತಾವ ಅದು ಆಗಬಾರ್ದು ಅಂತ ಸಲಕ ನಾವೇನ್ ಹೇಳತ್ತೀವಿ ಅಂತಂದ್ರೆ ಕಲ್ಲುಗಳು ತುಂಬ್ರಿ ಇದು ತುಂಬಿದ ಮ್ಯಾಗ ಇದು ಸರಿ ಇಲ್ಲ ಅಂದ್ರೆ ಮತ್ತೆ ಕಲ್ಲುಗಳೇ ಬಂದು ಬೇಸ್ಮೆಂಟ್ನಾಗ ತುಂಬಬೇಕಂತ ನಮ್ಮ ಮನವಿ ಅದ ಬರೀಗ ಇದೇನದಲ್ಲ ಇದೆಲ್ಲ ಬೇಸ್ಮೆಂಟ್ನಾಗ ತುಂಬ್ರಿ ಅಂತ ನಾವು ಅವ್ರಿಗೆ ಹೇಳಿವಿ ಅವ್ರ ಇದ್ರಾಗ ತುಂಬ್ತೀನಿ ಅಂದಾರ ಮಣ್ಣು ಹಾಕ್ಬೇಡ್ರಿ ಅಂತ ಹೇಳಿವಿ ಮಣ್ಣನ್ನು ಹಾಕಿದ್ರ ಅಂದ್ರೆ ನಾವು ಬಂದು ಅಬ್ಜೆಕ್ಷನ್ ಅಂತೂ ಮಾಡ್ತೀವಿ ಪಕ್ಕ ಸರ್ ನಮಸ್ಕಾರ ನೀವು ಇದ್ರಾಗ ಏನು ಬಂದಿಲ್ಲ ಒಂದ್ ಚೀಲಕ್ಕೆ ಎಷ್ಟು ಹಾಕ್ಲೈತ್ರಿ ಬುಟ್ಟಿ ಒಂದು ಎಷ್ಟು ಹಾಕ್ಲೈತ್ರಿ 18 ಬುಟ್ಟಿ ಉಸುಕ್ ಒಂದು ಚೀಲ ಸಿಮೆಂಟ್ 15 ಹಾಕ್ತಿರಿ ಸೇಮ್ ಎಲ್ಲದಕ್ಕೂ 18 ಹಾಕ್ತಿರಿ 18 ಬುಟ್ಟಿ ಉಸುಕ್ ಒಂದು ಚೀಲ ಸಿಮೆಂಟ್ ಕಂಟಿನ್ಯೂ ಹಂಗೆ ಹಾಕ್ತಿರಿ ಎಲ್ಲ ರೈಟ್ ಮಾಡ್ರಿ ನೋಡ್ರಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡ್ಲತ್ತಾರ ನಮ್ಗೆ ಹಂಗೇನಿಲ್ಲ ಇದಕ್ಕೆ ಕಟ್ಲಕ್ಕೆ ನೀವು ಕನ್ನಡ ಹಿಂದಿ ತೆಲುಗು ಕನ್ನಡ ಯಾವೂರು ಗುಲ್ಬರ್ಗದವ್ರ ರೈಟ್ ಫಸ್ಟ್ ಕ್ಲಾಸ್ ಆಗಿ ಮಾಡ್ಲತ್ತಾರ ಭಾಳ ಖುಷಿ ಆಯ್ತು ಯಾಕಂದ್ರೆ ನಾವು ಕಲ್ತಂತ ಸಾಲಿ ಅದ ಎಷ್ಟೋ ಜನ ಇಲ್ಲಿ ಕಲ್ತಾರ ಏನಿಲ್ಲ ನಮ್ದೊಂದೇ ಒಂದು ಏನಂದ್ರೆ ಫಸ್ಟ್ ಕ್ಲಾಸ್ ಆಗಿ ಕಟ್ರಿ ಕಂಟಿನ್ಯೂ 3 ಟೈಮ್ ಕ್ಯೂರಿಂಗ್ ಮಾಡ್ರಿ ಮಜಬೂತ್ ಆಗ್ತದಂತ ಸಾಲಿ ನಮ್ಮ ಮನವಿ ಅದ ಅವಾಗ ನಾವು ಬಂದು ಟೈಮ್ ಇದ್ದಾಗ ಹೆಂಗ್ ಮಾಡ್ಲತ್ತಾರ ಹೆಂಗಿಲ್ಲ ಅಂತ ನೋಡ್ಕೊಂಡು ಹೋಗ್ತೀವಿ ಅಷ್ಟೇ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಶೇಖರ್ ಸೆಡಮ್